ಬನ್ನರ್ಘಟ್ಟ ರಾಷ್ಟ್ರೀಯ ಉದ್ಯಾನವನವನ್ನು ನಾಶ ಮಾಡುವ ಅವಶ್ಯಕತೆ ಇಲ್ಲ. ಪ್ರಕೃತಿ ಹೇಗಿದೆಯೋ ಅದನ್ನ ನಾವು ಹಾಗೆ ಬಿಡಬೇಕು. ನಿಸರ್ಗದ ಆಕ್ರೋಶ ಬೇರೆ ತರಾನೇ ಇರುತ್ತೆ. ಪ್ರಕೃತಿಯ ಜೊತೆ ನಾವು ದುರ್ವ್ಯವಹಾರ ಮಾಡಿದರೆ ಅದರ ಪರಿಣಾಮ ವಿಪರೀತವಾಗಿರುತ್ತೆ. ಮತ್ತೆ ಅದನ್ನು ನಾವು ಅನುಭವಿಸಲೇಬೇಕಾಗುತ್ತದೆ. ಅರಣ್ಯ ಈ ಭೂಮಿ ಮೇಲೆ ತುಂಬಾ ಕಾಲದಿಂದ ಇದೆ, ನಮಗಿಂತ ಮುಂಚೆಯಿಂದ ಇದೆ. ಇವತ್ತು ನಮ್ಮ ಅವಶ್ಯಕತೆಗಳು ಮಿತಿಮೀರಿ ಜಾಸ್ತಿಯಾಗಿ ದೇಶದ ಹೆಸರಲ್ಲಿ, ಅಭಿವೃದ್ಧಿಯ ಹೆಸರಲ್ಲಿ, ಪ್ರಗತಿಯ ಹೆಸರಲ್ಲಿ ನಾವು ಕಾಡನ್ನ ಕಡಿತಾನೆ ಹೋಗ್ತಾ ಇದ್ದೀವಿ. ಅದನ್ನ ನಾವು ವಿನಾಶದ ಅಂಚಿಗೆ ಕರೆದುಕೊಂಡು ಹೋಗ್ತಾ ಇದ್ದೀವಿ. ನೀವು ಒಂದು ಮರ ಕಡಿದಾಗ ಅದಕ್ಕೆ ಜೀವ ಇದೆ, ಅದಕ್ಕೂ ಸಹ ನೋವಾಗುತ್ತೆ. ಇದು ಬಹುಶಃ ನಿಮಗೆ ಗೊತ್ತಾಗಲ್ಲ, ಆದರೆ ಒಂದು ಮರ ಕಡಿದಾಗ ಅದು ನೋವಿನಿಂದ ಕಿರುಚುತ್ತೆ. ಅದಕ್ಕೆ ನಮ್ಮ ಪ್ರಯತ್ನ ಇವುಗಳನ್ನು ಹೆಚ್ಚಾಗಿ ಬೆಳೆಸಲು, ಉಳಿಸಲು ಇರಬೇಕು. ಇದರ ಸಂಖ್ಯೆ ಹೆಚ್ಚಾಗಬೇಕು ಹೊರತು ಕಡಿಮೆ ಆಗಬಾರದು. ಈ ಮರಗಳನ್ನು ಕಡಿದ ಮೇಲೆ ಏನ್ ಮಾಡ್ತೀವಿ? ಅದನ್ನ ಇಲ್ಲೇ ಅಂತೂ ಬಿಡಲ್ಲ ತಾನೆ. ಬರೀ ಹೆಸರಿಗೋಸ್ಕರ 6 ಪದಗಳ ಫ್ಲೈಓವರು, ಟ್ರಾಫಿಕ್ ಸಮಸ್ಯೆ ಪರಿಹಾರ, ಅಭಿವೃದ್ಧಿ ಅಂತ ಹೇಳ್ತೀವಿ. ಆದರೆ ಕತ್ತರಿಸಿರುವ ಮರಗಳನ್ನು ಸಹ ಜನ ಮಾರಿ ಲಾಭ ತಾನೇ ಪಡೆಯೋದು. ಹಾಗಾಗಿ ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ, ಎಲ್ಲಿ ಸಂಪನ್ಮೂಲ ಹೇರಳವಾಗಿದೆಯೋ ಅಲ್ಲಿಂದ ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ತಗೊಳ್ಳಿ. ಅದರ ಕೊರತೆ ಎಲ್ಲಿದೆಯೋ ಅಲ್ಲಿಂದ ಬಲವಂತವಾಗಿ ಸಂಪನ್ಮೂಲಗಳನ್ನು ದಯವಿಟ್ಟು ಲೂಟಿ ಮಾಡಬೇಡಿ.